ಓಂಕಾರ್, ಏನು ಏನು ಮಾಡಲಿ ಸ್ನ್ಯಾಕ್ಸ್ಗೆ? ಬ್ರೆಡ್ಡಿಂದ ಏನಾದರೂ ಮಾಡಿ. ಬ್ರೆಡ್ಡಿಂದ ಏನಾದರೂ ಮಾಡಲಾ? ಓಕೆ. ಬ್ರೆಡ್ಡಲ್ಲಿ ಈ ಸ್ನ್ಯಾಕ್ಸ್ನ ಟ್ರೈ ಮಾಡ್ತಾ ಇದ್ದೀನಿ. 4 ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ, 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, 1 ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು, ಒಂದು 3-4 ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್. ಸ್ಪೈಸಿ ಇಷ್ಟ ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಅರ್ಶಿಣದ ಪೌಡ್ರ್ ಚಿಟಿಕೆ, ಆರಿಗ್ಯಾನಿ ಅಷ್ಟು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬ್ರೆಡ್ನ ಈ ರೀತಿ ಮಧ್ಯದಲ್ಲಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯೂ ಮಾಡ್ಬೋದು, ಇಲ್ಲ ನೀವು ಡೈರೆಕ್ಟಾಗಿ ಬ್ರೆಡ್ ಆಮ್ಲೆಟ್ ರೀತಿಯಲ್ಲೂ ಕೂಡ ಮಾಡ್ಬೋದು. ಬೆಣ್ಣೆನ ತವಾ ಮೇಲೆ ಹಾಕಿ 1 ಟೇಬಲ್ ಸ್ಪೂನ್ ಅಷ್ಟು ಸ್ಪ್ರೆಡ್ ಮಾಡಿ ಸ್ಲೈಸ್ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ನ ಈಗ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಉರಿಯಲ್ಲೇ ಇದನ್ನು ಮಾಡ್ಕೊಳ್ಬೇಕು. ಈಗ ಮಾಡಿಟ್ಕೊಂಡಿರುವಂಥ ಆಮ್ಲೆಟ್ ಬ್ಯಾಟರ್ ಏನಿದೆಯೋ ಅದನ್ನು ಇದರೊಳಗಡೆ ಫಿಲ್ ಮಾಡಿ ಕಟ್ ಮಾಡಿ ಉಳಿದಿರುವಂಥ ಒಂದು ಸ್ಲೈಸ್ನ ಅದ್ರ ಮೇಲೆ ಈ ರೀತಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಎರಡೂ ಬದಿಯಲ್ಲಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಅದ್ಭುತವಾದ ಹೆಲ್ದಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನಾನು ಇದನ್ನು ಗೋಧಿ ಬ್ರೆಡ್ಡಲ್ಲಿ ಟ್ರೈ ಮಾಡಿದ್ದು, ಮೈದಾನ ಬಳಸ್ಬಿಡಿ. ಓಂಕಾರ್, ಬ್ರೆಡ್ ಸ್ನ್ಯಾಕ್ಸ್ ರೆಡಿ. ಥ್ಯಾಂಕ್ ಯು ಅಮ್ಮ. ವೆಲ್ಕಮ್. ನೀವು ಇದನ್ನು ಮಾಡ್ಕೊಳ್ಳಿ ಮನೇಲಿ. ಅಮ್ಮಗೆ ಹೇಳಿ ನೀವೇ ಮಾಡಬೇಡಿ. ನಿಮಗೆ ಇದು ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕವಿತಾ ಕನ್ನಡ ವ್ಲಾಗ್ಸಿಗೆ. ಬಾಯ್ ಬಾಯ್, ನೆಕ್ಸ್ಟ್ ಸಿಗೋಣ.